ನಮ್ಮಪ್ಪ ಮಾದೇವ ಮನುಷ್ಯ ಆಗಿ ಬಂದಾನ. ಗಟ್ಟಿ ಒಬ್ಬರಾದ್ರೂ ಬರ್ಬೇಕು, ಕಾಲೆ ಒಬ್ಬರ ಬರ್ಬೇಕು. ದುರ್ಯೋಧನ ಮಹಾರಾಜರು ಒಬ್ರು ದೇವ್ರ ಬೆಟ್ಟಿಗೆ ಹೋದಾಡಂತೆ ಡಂಗ್ರ ಯಾವ ಬೆಟ್ಟಿಗೆ ಏನಂತ ಬಿಡಲೇ ಭಂಡಾರಿ. ಆ ಮಕ್ಳು ಸರಿಯೇನ ಅವ್ರ ಅಂತಂದ್ರು ನಾವ ಉತ್ತಮ್ರು ಅಲ್ಲಿ ಅವ್ರಿಗೆ ನಮ್ ಕಳ ಪ್ರಶ್ನೆ ಬುದ್ಧಿ ಐತೆ. ಆ ಮಕ್ಳು ಯಾಕಂತಾರ ಊರಾಗದಾರಪ್ಪ ಅಂತೀನಿ. ಮ್ಯಾಗ ದೊಡ್ಡವ್ರಂತ ಅವರು ದೊಡ್ಡವರೆಲ್ಲ ಇರ್ಲಿ ಸಣ್ಣವರೆಲ್ಲ ಇರ್ಲಿ, ನಾವು ಮಾತ್ರ ಕೃಷ್ಣ ಪರಮಾತ್ಮನ ಭೇಟಿಯಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡೋ ತನಕ ಮನೆಗೆ ಹೋಗೋದ ಬೇಡ. ಯಾಕಂದ್ರೆ ಕೃಷ್ಣ ಪರಮಾತ್ಮನ ಸಲುವಾಗಿ ಎಷ್ಟೆಷ್ಟೋ ತಪಾಸ್ ಮಾಡಿದ್ರೆ ಭೇಟಿ ಆಗಿಲ್ಲವ. ಇವಾಗ ದರ್ಶನ ಮಾಡಾಕಬೇಕು, ದರ್ಶನ ಮಾಡಾಕಬೇಕು. ದರ್ಶನ ಮಾಡ್ಕೊಂಡು ಹೋಗೋಣಂತ್ರಿ ಭಂಡಾರಿ. ಹೌದಾ? ಒಂದೇ ಬಿಡ್ಬಾ ಇವನೇ ಆ ಅಂತ್ಯಜ ಕುಲದವನೇ. ಛೇ ಬಾಗಿಲಯ್ಯ, ಕಾಲೆಯ ಬರುವ ಕಲಿಯುಗದಲ್ಲಿ ಪರಮ ಪಾವನೆಯಾದ ಭೀಮರತಿಯೊಡನೆ ಪ್ರವಹಿಸುತ್ತಿರುವ ಚಂದ್ರಭಾಗ ನದಿಯ ತೀರದಲ್ಲಿ ವಿಠಲನೆಂಬ ನಾಮದಿಂದ ನೆಲೆಸುವೆನು. ನೀನು ಅಂತ್ಯಜ ಕುಲದಲ್ಲಿ ಚುಕಾಮಿಳನೆಂಬ ಹೆಸರಿನಿಂದ ಪ್ರಖ್ಯಾತನಾಗಿ ನನ್ನ ಭಕ್ತ ರತ್ನ ಮಾಲಿಕೆಯಲ್ಲಿ ದಿವ್ಯ ಕೌಸ್ತಭವಾಗಿ ಕಂಗೊಳಿಸು. ಕಾರ್ಯ ಬಹು ದೂರದಿಂದ ಬಂದಿರುವೆ, ಹಸಿವೆ ಆಗಿದೆ, ಏನಾದರೂ ದೇವ ನಿನಗೋಸ್ಕರವಾಗಿ ಕೆನೆ ಮೊಸರು ಕಡೆದು ಬೆಣ್ಣೆಯನ್ನು ತೆಗೆಯದೆ ಮಜ್ಜಿಗೆಯನ್ನು ತಂದಿರಲು ಸ್ವೀಕರಿಸಿ ದೇವ. ಹಾಗೆ ಆಗಲಿ ದೇವ, ಬಂಗಾರದ ಪಾತ್ರೆಯಲ್ಲಿ ನೊರೆ ಹಾಲು ಸಕ್ಕರೆ ಕುಡಿಯುವ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಜ್ಜಿಗೆಯನ್ನು. ಕಾಲ್ಯ ಇದು ಮಣ್ಣಿನದೇ. ಹೌದು ದೇವ, ಮಣ್ಣಿನಿಂದಲೇ ಸಕಲ ವಿಶ್ವ, ಮಣ್ಣಿನೊಳಿಹುದು ಜಗಜ್ಜನನಿಯ ಮಾತೃಭಾವ. ಮುನ್ನಿದನು ಮನದಿ ಭಾವಿಸು, ಮಣ್ಣಿನೊಳಿಹುದು ಅಖಿಲ ಬ್ರಹ್ಮಾಂಡದ ಮೂಲ ತತ್ವ. ಕಾಲ್ಯ ಸಾಕ್ಷಾತ್ ನನ್ನ ಗೋಪನ ಮಜ್ಜಿಗೆಯನ್ನು ಕುಡಿದಂತಾಯಿತು. ಇರಲಿ ಕಾಲ್ಯ, ನಿನ್ನ ಕೊರಳಲ್ಲಿ ಕಟ್ಟಿರುವ ಆ ಕರಿದಾರವನ್ನು ಹಾಗೂ ತಲೆಗೆ ಸತ್ತಿರುವ ಆ ವಸ್ತ್ರವನ್ನು, ಮೈ ಮೇಲೆ ಹೊತ್ತಿರುವ ಆ ಕಂಬಳಿಯನ್ನು ಕೊಡುವೆಯಾ? ಆಗಲಿ ದೇವ.
ದೇವ ದೇವ ತಡೆ ಕಾಲೆಯ ಈ ವಜ್ರ ಕಂಕಣವನ್ನು ನಿನ್ನ ಸಮಾಜಕ್ಕೆ ಕೊಡು. ಆಗಲಿ ದೇವ. ಮುಂದೆ ಬರುವ ಕಲಿಯುಗದಲ್ಲಿ ಕಾಣುವ ದರಿದ್ರ ನಾರಾಯಣನ ವಸ್ತ್ರಗಳೇ ಇವೆ. ಆಗಲಿ ದೇವ, ಆಗಲಿ ದೇವ. ದೇವ ಪರಮಾತ್ಮ ನಮ್ಮ ಕೇರಿಗೆ ಬಂದು ನಮ್ಮ ಬಂಧು ಬಾಂಧವರನ್ನು ಆದಿತ್ಯ ಹೊಡಿಸಬೇಕು ದೇವ. ಹಾಗೆ ಹಾಗೆ ಬರುತ್ತೇನೆ. ನಡೆ. ಕ್ಷೇಮ ಇದ್ದಾರೆ ತಾನೇ? ತಂಗಿ, ಸಕಲರೂ ಕ್ಷೇಮ. ಬುದ್ಧಿಮತಿ, ನನಗಾಗಿ ತಂದ ಹಾಲಲ್ಲಿ ಕೊಡು, ಬೇಗ ಕೊಡು. ನಾನು ಬಹುದಾಗಿ ಹಸಿದಿರುವೆ. ಕೊಡು, ಬೇಗ ಕೊಡು. ತೆಗೆದುಕೋ ಅಣ್ಣ. ಬುದ್ಧಿಮತಿ, ಅಚ್ಚರಿಗೊಳ್ಳಬೇಡ. ಆ ಹೂಗಳನ್ನು ಮುಟ್ಟಬೇಡ. ಅವು ಭೂದೇವಿಗೆ ಅರ್ಪಿಸಲ್ಪಟ್ಟಿರುವವು. ನೀನು ಧಾವಿಸಿ ಬರುತ್ತಿರುವಾಗ ನಿನ್ನ ಕೈಯಲ್ಲಿನ ಹಾಲಿನ ಪಾತ್ರೆ ಕೆಳಕ್ಕೆ ಬಿದ್ದು ಹಾಲು ನೆಲಕ್ಕೆ ಚೆಲ್ಲಿ ತಂದು ಆದರೆ ಭೂದೇವಿಯ ಉಪಕಾರವನ್ನು ತೀರಿಸಬೇಡವೇ? ಇರಲಿ ಬುದ್ಧಿಮತಿ, ನೀನು ಇಲ್ಲಿಯವರೆಗೆ ಬಂದು ನನ್ನ ಸ್ವಾಗತ ಮಾಡಿದ್ದರಿಂದ ಅತ್ಯಾನಂದವಾಗಿದೆ. ನಿನ್ನ ನಿಷ್ಕಲಂಕವಾದ ಚರಿತ್ರೆಯು ಕಲ್ಪಾಂತರದವರೆಗೆ ರಾರಾಜಿಸುತ್ತಿರಲಿ. ದೇವ, ನಾನಿನ್ನು ಬರುವೆ. ಪ್ರವೀಣವಾದ ಮಾಯಾವತಿಯು ಆ ವಶಮಿಶ್ರಿತ ಕ್ಷೀರವನ್ನು ಕೃಷ್ಣನಿಗೆ ಕುಡಿಸಿರಲಿಕ್ಕೆ ಬೇಕು. ಈ ಜಗತ್ತಿನಲ್ಲಿ ಶಕುನಿ ಜಯಂತಹ ಮುತ್ಸದ್ದಿಗಳೆಂದರೆ ನಾವೇ. ಎಷ್ಟೊಂದು ಸುಂದರವಾದ ಹೂಗಳಿವು.
ಅದು ಇದೇನು ಪುರುಷತೆಯು ಮುಖಹೀನ ಮತ್ಸ್ಯಗುಣಗಳ ಸಮ್ಮೇಳನವು ಶಿಷ್ಟಾಚಾರದ ಸಂಪ್ರದಾಯದ ಸುಳಿಗಾಳಿಯು ಸುಳಿಯದ ಕುರುಕುಮಾರರ ಕ್ರೀಡಾಂಗಣವು ಮದದ ಮಹಾಳದಲ್ಲಿ ಮುಳುಗಿರುವ ದುರ್ಯೋಧನನನ್ನು ಎಚ್ಚರಿಸಲೇಬೇಕು. ಏಳು ಸಾಮ್ರಾಟ, ಎಷ್ಟೊಂದು ಆದರಕ್ಕೆ ಈ ಕೃಷ್ಣನ ಪಾತ್ರ ಇರುವುದಿಲ್ಲ. ನಮಸ್ಕಾರ ಮಾಡುವುದಿಲ್ಲ. ಸಾಮ್ರಾಟನು ಬಡಗೊಲ್ಲನಿಗೆ ಎಂದಿಗೂ ಆದರಾತಿಥ್ಯ ಮಾಡಲಾರನು. ಅವನು ನಿನ್ನ ಪಾದಕ್ಕೆ ಹಣೆ ಹಚ್ಚಿರುವುದು ನಿನ್ನ ಗಾರುಡಿ ವಿದ್ಯೆಗೆ ಸಾಕ್ಷಿಯಾಗಿದೆ. ಗಾರುಡಿ ವಿದ್ಯೆ ಅಲ್ಲ, ಮದೋನ್ಮತ್ತರ ಮನವನ್ನೆಳಿಸುವ ಇದೊಂದು ರೀತಿ. ಶಬ್ದಗಳನ್ನು ಕೋರಬೇಡ. ದುಶ್ಯಾಸನ, ಸಾಮ್ರಾಟ ದುರ್ಯೋಧನನ ಸಿಂಹಾಸನಕ್ಕೆ ಶೋಭಿಸುವಂತ ಶಬ್ದಗಳು ಕೇಳಿ ಬರಲಿ. ಸಂಧಾನಕ್ಕಾಗಿ ಬಂದಿರುವ ದ್ವಾರಕಾಪತಿಯನ್ನು ಯೋಗ್ಯವಾದ ಸನ್ಮಾನ ದರ್ಶಕ ಶಬ್ದಗಳಿಂದ ಸಂಬೋಧಿಸಲಿಕ್ಕೆ ಬೇಕು. ಏನು ಒಂದರಿಗೆ ಗೌರವವೇ, ಅದು ಈ ಕುರು ದರ್ಬಾರದಿಂದ ಅಸತ್ಯ. ಸಾಮ್ರಾಟ್ ದುರ್ಯೋಧನನ ದರ್ಬಾರದಿಂದ ಸನ್ಮಾನವು ಸಿದ್ಧವಾದದು. ಆ ದೊಡ್ಡ ಪಾಂಡವರಂತೆ ಈ ಗೌರವರಲ್ಲ. ದುಶ್ಯಾಸನ, ಇಂದು ಆಳಾಗಿ ಅಲಿದಾಡುತ್ತಿರುವ ವ್ಯಕ್ತಿಯು ನಾಳೆ ಸಾಮ್ರಾಟನಂತೆ ಸರ್ವ ಸತ್ತಾಧಿಕಾರಿಯಾಗಿ ತನ್ನ ಆತ್ಮ ತೇಜಸ್ಸಿನಿಂದ ಪ್ರಪಂಚದ ಕಣ್ಣುಗಳನ್ನು ನಿಸರ್ಗದ ಕೃಪೆಯಾದರೆ ಇಂದು ಮೊಳಕೆ ಒಡೆದು ಮುಖವನ್ನು ಮೇದಿನಿಂದ ಮಹಾಮರವಾಗಿ ಮೆರೆಯುವುದೆಂಬುದನ್ನು ಮರೆಯಬೇಡ. ಕೃಷ್ಣ, ಪುರುಷೋಹಾಸನಕ್ಕೆ ಪಾಂಡವರ ಪ್ರಾರ್ಥನೆ ಇರುವುದು. ಪಿತಾಮಹರೇ, ಪಂಚಪುರಗಳು ಪಾಂಡವರಿಗೆ ಪ್ರಾಪ್ತವಾದರೆ ಸಾಕು, ಸಂಪೂರ್ಣ ಸಾಮ್ರಾಜ್ಯದ ಸುಖವೇ ಸಿಕ್ಕಿತೆಂದು ಅವರು ಭಾವಿಸಿದರು. ಗೌರವೇಶ್ವರ, ಅಲ್ಪ ಸಂತೋಷಿಯಾದ ಅಜಾತ ಶತ್ರುವಿನ ಇಚ್ಛೆಯನ್ನು ಪೂರ್ಣಗೊಳಿಸಿ ತಾಯಾದ ದ್ರೋಹದ ಲೇಪನವನ್ನು ಪುರುಷೋದಕ್ಕೆ ಆಚಾರ್ಯರೇ, ಉಪದೇಶವು ಸಾಕು. ನಕ್ಷತ್ರಗಳನ್ನೆಲ್ಲ ನಾವು ಎಳಗಿ ಬದಿಗೆ ಬಿಟ್ಟ ಗ್ರಹಗಳ ಉಪದೇಶದ ಅವಶ್ಯಕತೆ ಇಲ್ಲ. ನದಿಗಳ ಎಷ್ಟೇ ಅಬ್ಬರದಿಂದ ಸಾಗಿದರು ಮುಂದೆ ಅವರ ಸೆಳೆವು ನಿಡುಕರಂತಾಗಲಿ. ಹೊರಗೆ ಗಾಯಾದಿಗಳ ಮಹತ್ವಾಕಾಂಕ್ಷೆ ಓಡಲು ಕೊಂಚ ಕಾಣಿಸಿದರು ಆಸೆ ಅವಕಾಶವನ್ನು ಇದನ್ನು ಕೌರವರು ಚೆನ್ನಾಗಿ ಬಲ್ಲರು. ಕೃಷ್ಣ, ರಾಜಕಾರಣವು ಗೊಲ್ಲ ತಿಳಿಗಳ ತಿಳಿಯಾಟವಲ್ಲ. ಹಸ್ತಿನಾವತಿಯ ಸಾಮ್ರಾಜ್ಯವನ್ನು ಗೊಲ್ಲ ಬಡ್ಡಿಗಳು ಆಳುವರೆಂದು ನಿನ್ನ ಭಾವನೆ. ದುರ್ಗಮವಾದ ದುರ್ಗವಂತಿರುವ ದಾಯಾದಿಗಳ ಹೃದಯವು ಸುರಾಸುರರಿಂದ ಸೃಷ್ಟಿಗೆ ಪರಿಚಿತವಾಗಿದೆ. ಆದ್ದರಿಂದ ಕೃಷ್ಣ, ಎಷ್ಟು ಸ್ಥಳ ಸಿಕ್ಕಲಾರದೆಂದು ಪದರಿಗೆ ಕಂಟು ಕಟ್ಟಿಕೊಳ್ಳು. ಪೂಜೆಯ ಮನೆಗೂ 10 ವರ್ಷ ಮಣ್ಣು ಕೂಡ ಗುರುಭೂಮಿಯಿಂದ ಗಂಗಾಳರಿಗೆ ಕಟ್ಟಿಸು. ಗರ್ವವನ್ನೇ ಗಟ್ಟಿಗರಿಸಿದ ಘೋರ ಕರ್ಮ. ಪಂಚಪುರಗಳು ಪಾಂಡವರಿಗೆ ಪ್ರಾಪ್ತವಾಗದಿದ್ದರೆ ಕುರು ರಾಜ್ಯದ ಪಂಚ ಪ್ರಾಣಗಳನ್ನು ಸೆಳೆಯಲು ಕೊಡುವವು. ಪಾಂಡವರ ಭಿಕ್ಷೋಪಾತ್ರೆಯನ್ನು ಹೊತ್ತುಕೊಂಡು ಬಂದಿರು ಭಿಕ್ಷು. ಪ್ರಥಮದಲ್ಲಿ ನಿನ್ನ ಪಂಚಪ್ರಾಣವನ್ನು ಉಳಿಸಿಕೊಳ್ಳುವ ವಿಚಾರ ಮಾಡಿ ಬಾಯಿಂದ ಮಗಳು. ಭಿಕ್ಷಾಂದೇಹಿ ಎಂದು ನಾನು ಬಂದಿಲ್ಲ. ಹಾಗೂ ಭಾರತ ವೀರರು ಎಂದೂ ಭಿಕ್ಷೆಯನ್ನು ಬೇಡುವುದಿಲ್ಲ. ಆದರೆ ಕೌರವಾಂಗನೆಯರ ಮುತ್ತೈದುತನದ ಮುತ್ತು ಒಡೆದು ಪುಡಿ ಪುಡಿ ಆದ ಅವು ಚನ್ನಾದಿಗಳನ್ನು ರಕ್ತದಲ್ಲಿರಲಿ. ಭಿಕ್ಷುಕನ ಬುಡುಬುಡುತ್ತದೆ ಭೂಪಾಲನ ಬೇರಿ ಹೆದರಲಾರರು. ಆದ್ದರಿಂದ ಕೃಷ್ಣ, ಪಾಂಡವರಿಗೆ ಪಂಚಪ್ರಾಣ ಭೂಮಿ ಕೂಡ ಲಭಿಸಲಾರ.
ಮೂರಡಿ ಭೂಮಿಗಾಗಿ 3 ಲೋಕಗಳನ್ನೇ ಆಕ್ರಮಿಸಿಕೊಂಡು ಬಲಿಚಕ್ರವರ್ತಿಯನ್ನು ಸೃಷ್ಟಿಯ ಸಪ್ತಾವರಣೆಗೆ ಕೆಳಗೆ ಸೇರಿಸಿ ಆ ತ್ರಿವಿಕ್ರ ಕ್ರಾಂತಿಯು ಪಂಚಪುರಗಳು ಏಕೆ ಸೃಷ್ಟಿಯ ಸ್ವಾಮಿತ್ವವನ್ನೇ ನಿಮಿಷಾರ್ಧದಲ್ಲಿ ಪಾಂಡವರ ಪದಾರ್ಥಗಳಿಗೆ ಅರ್ಪಿಸಿ ಬಿಡುವುದು. ಕೃತಯುಗದ ಪುರಾಣವನ್ನು ಕದ್ದಿಸಬೇಡ ಕೃಷ್ಣ. ದ್ವಾದಶ ಕಲೆಗಳಿಂದ ದ್ವೇದಿಪ್ಯಮಾನವಾದ ದ್ವಾಪರ ಯುಗವಿದು. ಕೃಷ್ಣ ಸಾಮ್ರಾಟ್ ಸುಯೋಧನ ಮನ್ಮಂಥರವಿದು. ಸಾಮ್ರಾಟ್ ಸತ್ತೆಯಿಂದ ಕೊಬ್ಬೇರಿದ ಕಪಿಯಂತೆ ಕುಣಿದಾಡಬೇಡ ದುರ್ಯೋಧನ. ಮಂತ್ರ ಯಂತ್ರಗಳಿಂದ ಸರ್ವ ಸ್ವತಂತ್ರನಾಗಿ ಮದದಿಂದ ಮತ್ತನಾಗಿ ಅನ್ಯಾಯದ ಆಟವನ್ನು ಆಡುತ್ತಲಿದ್ದ ಆ ಭೂಕಂಠನಾದ ದಶಕಂಠನ ಕಂಠನಾಳವನ್ನೇ ಕತ್ತರಿಸಿದ ಆ ದಿವ್ಯ ಶಕ್ತಿಯೇ ಪಾಂಡವರಿಗೆ ಬೆಂಬಲವಾಗಿದೆ ಎಂದು ತಿಳಿ. ನೀನು ರಘುರಾಮ. ರಘುರಾಮ ಮನಸೋತ್ತು ನಕ್ಕು ನಲಿದಾಡಿರಿ. ಮುಂದೆ ನಿಮ್ಮ ಹೆಣ್ಣಂದಿರು ಅಳಬೇಕಾಗುವುದೆಂಬುದನ್ನು ಮರೆಯಬೇಡಿರಿ. ಸಿಕ್ಕಂತೆ ಬಗಳುತ್ತಿರುವ ಈ ಕೊಲ್ಲನನ್ನು ಕಟ್ಟಿ ಹಾಕಿರಿ. ಹೊಟ್ಟೆಯಲ್ಲಿ ಭಯಂಕರವಾದ ಉರಿಯೇ. ಇದಾರ ಚಿತ್ಕಾರವಿದು? ಭವಿತವ್ಯತೆಯ ಉದ್ಧಾರ. ಅಯ್ಯೋ ಪರಮಾತ್ಮ, ಇದಾವ ದೃಶ್ಯ? ವಿದುರರಾಯ, ದುರಾತ್ಮರ ದುರ್ವಿಕಾರದ ದುರ್ವರ್ತನೆಗಾಗಿ ಜಗನ್ಮಾತೆಯು ಜಗದ್ಭಕ್ಷಕನಲ್ಲಿ ಈ ಗುರುಡನನ್ನು ದುಡುತ್ತಿರುವ ದೃಶ್ಯ. ಪ್ರಸ್ತುತ ಪ್ರಸಂಗದ ಮೇಲೆ ಕೊನೆಯನ್ನು ಬಿಡು. ಮಹಾಭಾಗ, ಈ ದೃಶ್ಯದ ಮೇಲೆ ಕೊನೆಯ ತೆರೆಯ ಬಿಡಬೇಕಾದರೆ ಪುಣ್ಯದ ಬೊಕ್ಕಸವನ್ನು ಒಡೆದು ಅದನ್ನು ಬರಿದಾಗಿ ಮಾಡಬೇಕಾಗುತ್ತದೆ. ಅಂತಹ ಮಹಾಸಾತ್ವಿ ಸಿಕ್ಕುವುದು ದುರ್ಲಭ. ಆದರೆ ಕುರು ಸಿಂಹಾಸನದ ಪುಣ್ಯದಿಂದ ಆ ಮಹಾಸಾಧ್ವಿಯು ಹಸ್ತಿನಾವತಿಯಲ್ಲಿ ಶೋಭಿಸುತ್ತಿರುವಳು. ನಿಮಗೆ ಜನ್ಮ ಕೊಟ್ಟ ದೇವಿ ಗಾಂಧಾರಿ. ಯಾವ ಮಹಾಪತಿವ್ರತೆಯು ಪತಿಯ ಅಂಧತ್ವಕ್ಕಾಗಿ ಜಗಲಿಯ ಮೇಲೆ ತನ್ನ ಕಣ್ಣುಗಳನ್ನು ಕಟ್ಟಿಕೊಂಡಿರುವಳು, ಆ ಪರಮ ಪುಣ್ಯವತಿಯು ತನ್ನ ಕಣ್ಣಿನ ಕಟ್ಟನ್ನು ಬಿಚ್ಚಿ ದಿವ್ಯ ದೃಷ್ಟಿಯನ್ನು ಚೆಲ್ಲಿದರೆ ಮಾತ್ರ ಜಯದ್ರಥನು ಬಾಧೆಯಿಂದ ಮುಕ್ತನಾಗಲಿ. ಆಗಬೇಕೆಂಬ ನನ್ನ ಮನದಾಚೆಗೆ ಮನದೇ ಬೆಟ್ಟನ್ನೇ ಹಾಕಿದೆಯಾ? ಮಾತೃದೇವತೆ ಮಹೋದೃಷ್ಟಿಯಿಂದ ಮನವನ್ನು ಮೇರಬೇಕೆಂಬ ನನ್ನ ಮಹತ್ವಾಕಾಂಕ್ಷೆಯ ಮಂದಿರಕ್ಕೆ ಕೊಟ್ಟಿಯಲ್ಲ. ಪ್ರಮಾದದ ಪ್ರಸಂಗವಲ್ಲ, ನಿಸರ್ಗವು ನಿರ್ಮಿಸುತ್ತಿರುವ ಪ್ರೇಕ್ಷಣೀಯ ಪ್ರಸಂಗ. ನೀಚ ಕರಿಕಲ್ಲಿನಲ್ಲಿ ಕೂಡ ಕಿಡಿಯಿರುವಂತೆ, ಕಾರ್ಮೋಡದ ಒಡಲಿನಲ್ಲಿ ಕೋಲ್ಮಿಂಚಿರುವಂತೆ ಪಾಪಿಷ್ಟ್ರಲ್ಲಿ ಸಹ ಏನೋ ಒಂದು ಪುಣ್ಯ ಕಣವಿರುತ್ತದೆ. ಅದನ್ನು ಆ ಪುಣ್ಯದ ಕಣವನ್ನು ಕೂಡ ನಾಶಪಡಿಸಲಿಕ್ಕೆ ನಿಸರ್ಗವು ಸದಾ ಪ್ರಯತ್ನಿಸುತ್ತಿದೆ.